ನಮಸ್ಕಾರ. ನಾವು ಇಂದು ಪೈಪೋಟಿಗೆ ಇಳಿದು ಹಗೆತನದ ಸೆಣಸಾಣದಲ್ಲಿ ತಮ್ಮ ಬದುಕನ್ನೇ ಸವೆಸಿದ ಹಾಳು ಮಾಡಿಕೊಂಡ ಇಬ್ಬರು ವಿಜ್ಞಾನಿಗಳ ಬಗ್ಗೆ, ಅವರ ಜೀವನದ ಬಗ್ಗೆ ತಿಳ್ಕೊಳ್ಳೋಣ. 19ನೇ ಶತಮಾನದ ಕೊನೆಯ 2 ಮತ್ತು 20ನೇ ಶತಮಾನದ ಮೊದಲು ದಶಕಗಳನ್ನ ಮೂಳೆಗಳ ಕದನದ ಕಾಲ ಅಥವಾ ಮಹಾ ಡೈನೋಸಾರಸ್ ಗ್ರೇಟ್ ಡೈನೋಸಾರ್ ರಶ್ ಅಂತ ಈ ಕಾಲ ಅಂತ ಕರೆಯಲಾಗ್ತದೆ. ಡೈನೋಸಾರ್ ರಶ್ ಸಮಯದಲ್ಲಿ ಯೇಲ್ ವಿಶ್ವವಿದ್ಯಾಲಯದ ಪೀಬಾಡಿ ಮ್ಯೂಸಿಯಂನಲ್ಲಿ ಪ್ರಾಗ್ಜೀವ ಶಾಸ್ತ್ರಜ್ಞ, ಪ್ರಾಗ್ಜೀವ ವಿಜ್ಞಾನಿ ಆಗಿದ್ದಂತ ಓತ್ನಿಯಲ್ ಚಾರ್ಲ್ಸ್ ಮಾರ್ಸ್, ಹಾಗೇನೆ ಫಿಲಡೆಲ್ಫಿಯಾ ಪೆನ್ನಲ್ಲಿರುವ ಅಕಾಡೆಮಿ ಆಫ್ ನ್ಯಾಚುರಲ್ ಸೈನ್ಸಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಎಡ್ವರ್ಡ್ ಡ್ರಿಂಕರ್ ಕೋಪ್ ಜೊತೆಯಾಗಿ ಡೈನೋಸಾರ್ಗಳ ಅಧ್ಯಯನವನ್ನ ಕೈಗೊಳ್ತಾರೆ. ಇದಕ್ಕಾಗಿ ಪಳೆಯುಳಿಕೆಗಳನ್ನ ಹುಡುಕೋದಕ್ಕೆ ಮುಂದಾಗ್ತಾರೆ. ಅಲ್ಪ ಕಾಲದಲ್ಲಿಯೇ ಇವರ ನಡುವೆ ವೃತ್ತಿ ವೈಷಮ್ಯ ಬೆಳೆದು ಒಬ್ಬರ ಮುಖವನ್ನ ಇನ್ನೊಬ್ಬರು ನೋಡದಂತೆ ಆಗ್ತಾರೆ. ಈ ಇಬ್ಬರು 1877ರಿಂದ 1892ರ ಅವಧಿಯಲ್ಲಿ ಡೈನೋಸಾರ್ ಪಳೆಯುಳಿಕೆಗಳನ್ನ ಹುಡುಕಿಕೊಂಡು ಕೊಲೊರಾಡೋ, ನೆಬ್ರಾಸ್ಕಾಗಳಲ್ಲಿದ್ದಂತ 100 ನೆಲೆಗಳಲ್ಲಿ ಅಗೆತಗಳನ್ನ ನಡೆಸ್ತಾರೆ. ಪಳೆಯುಳಿಕೆಗಳನ್ನ ಹುಡುಕೋದು ಮತ್ತೆ ಸಂಶೋಧನೆಯ ಬರವಣಿಗೆಗಳನ್ನ ಪ್ರಕಟಿಸೋದಕ್ಕೆ ಅವರಿಬ್ಬರ ನಡುವೆ ತೀವ್ರವಾದಂತಹ ಪೈಪೋಟಿ ಉಂಟಾಗಿ ಒಬ್ಬರ ದಿಕ್ಕನ್ನು ತಪ್ಪಿಸೋದಕ್ಕೆ ಇನ್ನೊಬ್ಬರು ಪ್ರಯತ್ನ ಮಾಡ್ತಿರುತ್ತಾರೆ. ಓತ್ನಿಯಲ್ ಚಾರ್ಲ್ಸ್ ಮಾರ್ಸ್ ಪಳೆಯುಳಿಕೆಗಳ ನೆಲೆಗಳನ್ನ ಒಲ್ಲಂತ ಸ್ಥಳೀಯರಿಗೆ ಲಂಚ ಕೊಟ್ಟು ತನ್ನ ಎದುರಾಳಿಯ ಮೇಲೆ ಮತ್ತೆ ಆತನ ದಾರಿಯನ್ನು ತಪ್ಪಿಸ್ತಕ್ಕಂತ ಪ್ರಯತ್ನಕ್ಕೆ ತೊಡಗ್ತಾನೆ. ಇನ್ನೊಂದ್ಸಲ ಆತ ಪತ್ತೆದಾರರ ಮೂಲಕ ಎಡ್ವರ್ಡ್ ಡ್ರಿಂಕರ್ ಕೋಪ್ ಏನ್ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ ಮುಂದಾಗ್ತಾನೆ. ಒಬ್ಬ ವಿಜ್ಞಾನಿ ಪತ್ತೆ ಹಚ್ಚಿದ ಪಳೆಯುಳಿಕೆಗಳ ನೆಲೆಗಳನ್ನ ಇನ್ನೊಬ್ಬ ವಿಜ್ಞಾನಿ ಡೈನಮಿಟ್ ಸಿಡಿಸಿ ಹಾಳು ಮಾಡುವ ದುಸ್ಸಾಹಸಕ್ಕೆ ಮುಂದಾಗಿದ್ರಂತ ಎನ್ನುವಂತ ಗಾಳಿ ಸುದ್ದಿ ಕೂಡ ಹಬ್ಬಿರುತ್ತೆ. ಹಲವು ವರ್ಷಗಳ ಕಾಲ ಸಂಶೋಧನೆಯ ವಿದ್ವತ್ಪೂರ್ಣ ಲೇಖನಗಳಲ್ಲಿಯೂ ಕೂಡ ಸಾರ್ವಜನಿಕವಾಗಿ ಒಬ್ಬರನ್ನ ಇನ್ನೊಬ್ಬರು ಅವಮಾನ ಮಾಡ್ಕೊಳ್ತಾರೆ. ಎಡ್ವರ್ಡ್ ಡ್ರಿಂಕರ್ ಕೋಪ್ ಪ್ಲೇಸಿಯೋಸೌರ್ ಎಲಸ್ಮೋಸೌರಸ್ ಅಂತಕ್ಕಂಥ ಡೈನೋಸಾರ್ ಪಳೆಯುಳಿಕೆಗಳನ್ನ ಪತ್ತೆ ಹಚ್ಚಿ ಅದು ಹೇಗಿತ್ತು ಅಂತೇಳಿ ವಿವರಿಸ್ತಕ್ಕಂಥ ಲೇಖನವನ್ನ ವೈಜ್ಞಾನಿಕ ಪತ್ರಿಕೆಯಲ್ಲಿ ಬರೆದಿರ್ತಾನೆ. ಇದರಲ್ಲಿ ಕೆಲವು ತಪ್ಪುಗಳಿರೋದನ್ನ ಆತ ನಂತರ ಗುರುತಿಸ್ತಾನೆ. ತನ್ನ ಲೇಖನದಲ್ಲಿ ಇರ್ತಕ್ಕಂಥ ತಪ್ಪುಗಳನ್ನ ಬೇರೆಯವರು ತಿಳಿಬಾರ್ದಂತ ಎಡ್ವರ್ಡ್ ಡ್ರಿಂಕರ್ ಕೋಪ್ ತನ್ನ ಲೇಖನವನ್ನ ಪ್ರಕಟಿಸಿದಂತ ವೈಜ್ಞಾನಿಕ ಪತ್ರಿಕೆಯ ಎಲ್ಲ ಪ್ರತಿಗಳನ್ನ ಖರೀದಿಸೋದಕ್ಕೆ ಮುಂದಾಗ್ತಾನೆ. ಆ ಸಮಯದಲ್ಲಿ ಓತ್ನಿಯಲ್ ಚಾರ್ಲ್ಸ್ ಮಾರ್ಸ್ ಈ ಲೇಖನವನ್ನ ಎಲ್ಲ ಕಡೆ ಹಂಚೋದಕ್ಕೆ ತೊಡಗ್ತಾನೆ. ಓತ್ನಿಯಲ್ ಚಾರ್ಲ್ಸ್ ಮಾರ್ಸ್ ಬ್ರಾಂಡಿಯೋಸಾರಸ್ ಅಸ್ಥಿ ಪಂಜರಕ್ಕೆ ಬ್ರೋಟೋಸೌರಸ್ ರುಂಡವನ್ನ ಜೋಡಿಸಿರ್ತಾನೆ. ಇದನ್ನ ಎಡ್ವರ್ಡ್ ಡ್ರಿಂಕರ್ ಕೋಪ್ ಛೇಡಿಸಿ ಗೇಲಿ ಮಾಡ್ತಾನೆ. ಹಾಗಾಗಿ ಪತ್ರಿಕೆಗಳಲ್ಲಿ ಹಣಕಾಸಿನ ಅವ್ಯವಹಾರಗಳು ಮತ್ತೆ ಅಸಮರ್ಪಕವಾದಂತಹ ಸಂಶೋಧನಾ ವಿಧಾನಗಳನ್ನ ಇನ್ನೊಬ್ರು ಅನುಸರಿಸ್ತಾ ಇದ್ದಾರೆ ಅಂತೇಳಿ ಒಬ್ಬರ ಮೇಲೆ ಒಬ್ರು ಆರೋಪ ಮಾಡ್ಕೊಳ್ತಾ ಇರ್ತಾರೆ. ಇವರಿಬ್ಬರ ನಡುವೆ ಇರತಕ್ಕಂಥ ಹಗೆತನ 1897ರಲ್ಲಿ ಎಡ್ವರ್ಡ್ ಡ್ರಿಂಕರ್ ಕೋಪ್ ಸಾಯೋ ತನಕ ಮುಂದುವರಿಯುತ್ತೆ. ಎದುರಾಳಿಯನ್ನ ಮುಡಿಸ್ತಕ್ಕಂಥ ಹಂತದಲ್ಲಿ ಇಬ್ಬರು ಹಣವನ್ನ ಕಳೆದುಕೊಂಡು ಆರ್ಥಿಕ ಸಂಕಷ್ಟಕ್ಕೆ ಚಿಲ್ಕೊಳ್ತಾರೆ. ಸಾರ್ವಜನಿಕರ ಟೀಕೆಗೆ ತುತ್ತಾಗಿ ಗಳಿಸಿದಂತ ವಿಜ್ಞಾನದ ಸಂಶೋಧನೆಯ ಮೂಲಕ ಗಳಿಸಿದಂತ ಎಲ್ಲ ಗೌರವವನ್ನ ಹಾಳು ಮಾಡ್ಕೊಳ್ತಾರೆ. ಕೊನೆಗಾಲದಲ್ಲಿ ಕೋಪ್ ರೋಗಕ್ಕೆ ತುತ್ತಾಗ್ತಾನೆ. ಜೀವನ ಸಾಗಿಸೋದಕ್ಕೆ ತಾನು ಸಂಗ್ರಹ ಮಾಡಿದ್ದಂತ ಪಳೆಯುಳಿಕೆಗಳನ್ನ ಮಾರ್ತಾನೆ. ಆರ್ಥಿಕವಾಗಿ ತತ್ತರಿಸಿದಂತ ಮಾರ್ಸ್ ತನ್ನ ಮನೆಯನ್ನ ಬಾಡಿಗೆ ಕೊಡ್ತಾನೆ. ತಾನು ಬದುಕೋದಕ್ಕೆ ಸ್ವಲ್ಪ ಮಾಶಾಸನ ಕೊಡ್ಬೇಕಂತ ಯೇಲ್ ವಿಶ್ವವಿದ್ಯಾಲಯವನ್ನ ಆತ ಕೇಳ್ಕೊಂಡಿರ್ತಾನೆ. ಸತ್ತ ನಂತರವೂ ಎದುರಾಳಿಯನ್ನ ಹಿಡಿತಕ್ಕಂತ ಬಯಕೆ ಹೊಂದಿದ್ದಂತ ಕೋಪ್ ಸತ್ತ ನಂತರ ತನ್ನ ಮೆದುಳನ್ನ ಹೊರ ತೆಗೆದು ಅಧ್ಯಯನ ಮಾಡೋದಕ್ಕೆ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯಕ್ಕೆ ಕಳಿಸ್ಬೇಕಂತ ಉಯಿಲಿನ ಬರೆದಿರ್ತಾನೆ. ಆ ಕಾಲದಲ್ಲಿ ಮೆದುಳಿನ ಗಾತ್ರ ಬುದ್ಧಿವಂತಿಕೆ ಅಳತೆಯ ಲಕ್ಷಣ ಅಂತ ನಂಬಲಾಗಿರುತ್ತೆ. ತನ್ನ ಮೆದುಳು ತನ್ನ ಎದುರಾಳಿಯ ಮೆದುಳಿಗಿಂತ ದೊಡ್ಡದು ಅಂತ ಸಾಧನೆ ಮಾಡದೆ ಕೋಪ್ ಗುರಿಯಾಗಿರುತ್ತೆ. 1970ರಲ್ಲಿ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯ ಈ ಮೆದುಳು ಕಳೆದೋಗಿರೋದಾಗಿ ತಿಳಿಸುತ್ತೆ. ಈ ಇಬ್ಬರು ವಿಜ್ಞಾನಿಗಳು ಸತ್ತ ನಂತರ ಅವರು ಸಂಗ್ರಹ ಮಾಡಿದ್ದಂತ ಅಗೆದು ತೆಗೆದಿದ್ದಂತ ಡೈನೋಸಾರ್ಗಳ ಪಳೆಯುಳಿಕೆಗಳ ಪೆಟ್ಟಿಗಳನ್ನ ನೋಡಿದಾಗ ವಿಜ್ಞಾನಿಗಳಿಗೆ ಮುಂದಿನ ಸಂಶೋಧನೆಗಳಿಗೆ ಬೇಕಾದಂತ ನಿಧಿನೇ ಸಿಕ್ಕಂಗಾಗುತ್ತೆ. ಅತ್ಯುತ್ತಮ ಸಂಶೋಧಕರಾಗಿದ್ದಂತ ಇವರಿಬ್ಬರು ಸ್ಟೈಗೋಸಾರಸ್, ಲೈಸರ್ಟಾರಸ್, ಡಿಪ್ಲೊಡೋಕಸ್ ಮತ್ತು ಅಪಟೋಸಾರಸ್ ಅಂತಕ್ಕಂಥ ಸೇರಿದಂತೆ 100 ಡೈನೋಸಾರ್ಗಳ ಬಗ್ಗೆ ವಿವರಣೆ ನೀಡ್ತಾರೆ. ಅವರ ಪಳೆಯುಳಿಕೆಗಳನ್ನ ಸಂಗ್ರಹಿಸ್ತಾರೆ. ಈ ಇಬ್ರು 136ಕ್ಕೂ ಹೆಚ್ಚು ಡೈನೋಸಾರ್ಗಳನ್ನ ಪತ್ತೆ ಹಚ್ಚಿ ಅವುಗಳನ್ನು ಕುರಿತಾಗಿ ವಿದ್ವತ್ ಲೇಖನಗಳನ್ನ ಪ್ರಕಟ ಮಾಡ್ತಾರೆ. ವಿದ್ವತ್ತು, ಸಂಶೋಧನೆಯ ಸಾಮರ್ಥ್ಯ, ಪರಿಶ್ರಮ ಇದ್ರೂ ಕೂಡ ತಮ್ಮ ನಡವಳಿಕೆಗಳಿಂದ ತಮ್ಮ ಬದುಕಿನಲ್ಲಿ ಸಂಕಷ್ಟ ಅನುಭವಿಸಿದಂತ ಇತರ ಪ್ರತಿಭಾವಂತ ವಿಜ್ಞಾನಿಗಳು ಮತ್ತು ಗಣಿತಜ್ಞರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ವಂದನೆಗಳೊಂದಿಗೆ.